ನಮಸ್ತೆ ನನ್ನೆಲ್ಲ ಕರುನಾಡಿನ ಕನ್ನಡಿಗರಿಗೆ. ನಾನು ರಿಫಾ. ಇವತ್ತು ನಾನು ಮಟನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ಸೂಪರಾಗಿ ಮಾಡಬಹುದು ಈ ರೆಸಿಪಿನ. ಎಲ್ಲರೂ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬನ್ನಿ ನಾವು ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ಈಗ ನೋಡಿ, ನಾನು ಇದಕ್ಕೆ 4 ಈರುಳ್ಳಿ, 2 ಟೊಮೆಟೊ, 6 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಇದಾದಮೇಲೆ ಗ್ಯಾಸ್ ಹಚ್ಕೊಂಡು ಅದಕ್ಕೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಇಟ್ಕೊಂಡಾದಮೇಲೆ ಕುಕ್ಕರ್ ಬಿಸಿ ಆಗುತ್ತಲ್ಲ, ಕುಕ್ಕರ್ ಬಿಸಿ ಆದಮೇಲೆ ನಾವು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ನೋಡಿ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಎಣ್ಣೆ ಕಾಯಬೇಕು. ಸ್ವಲ್ಪ ಹೊತ್ತು ಎಣ್ಣೆ ಕಾದಾದ್ಮೇಲೆ ನಿಮಗೆ ಗೊತ್ತಾಗುತ್ತಲ್ಲ, ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿನ ಹಾಕಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ರೀತಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆದಮೇಲೆ ನಾವಿಲ್ಲಿ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕಿ ಅದನ್ನು ಕೂಡ ತುಂಬ ಒಳ್ಳೆ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿನ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ತುಂಬ ಹೊತ್ತು ಫ್ರೈ ಆಗಬೇಕು. ಇದಕ್ಕೆ ನಾನಿದು ವಿಸಿಲ್ ಮಾಡಲಿಕ್ಕೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದೇ ನಾವು ಎಣ್ಣೆ ಹಾಕಿ ವಿಸಿಲ್ ಮಾಡದೆ ಗ್ರೇವಿ ಮಾಡಿದ್ರೆ ಅದು ಇನ್ನೂ ಸೂಪರಾಗಿ ಬರುತ್ತೆ. ಅದು ಒಂದು ಸಲ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಮೆಲ್ಟ್ ಆಗ್ತಾ ಬಂತು. ನೋಡಿ, ಒಳ್ಳೆ ಚೆಂದ ಮಾಡಿ ಇದಾಗಬೇಕು, ಸಾಫ್ಟ್ ಆಗಬೇಕು. ಅಷ್ಟರವರೆಗೆ ನೀವು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈಗ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕ್ಕೊಂಡು ಅದೇ ಥರ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇ. ಟೊಮೆಟೊ ಬೇಗ ಸಾಫ್ಟ್ ಆಗುತ್ತಲ್ಲ ಅದಕ್ಕೆ. ಅದಾದಮೇಲೆ ನೋಡಿ, ಟೊಮೆಟೊ ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಇಲ್ಲಿ ವಿಡಿಯೋ ಮಾಡಲಿಲ್ಲ, ಈರುಳ್ಳಿ ಹಾಕಿದಾದ್ಮೇಲೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅಂದರೆ ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಕರಗುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಅರಿಶಿನ ಪುಡಿ ಎಲ್ಲ ಹಾಕಿ ಒಂದು ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ. ವಿಸಿಲ್ ಆಗ್ತಾ ಇದೆ. ಇಲ್ಲಿ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಮಟನ್ನ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈಗ ವಿಸಿಲೆಲ್ಲ ಆಗಿದೆ. ಓಪನ್ ಮಾಡಿ ನೋಡುವ, ಒಳ್ಳೆ ಹೇಗೆ ಕರಗಿದೆ ನೋಡಿ. ವಿಸಿಲ್ ಮಾಡಿದರೆ ಈ ಥರ ಆಗುತ್ತೆ. ಅದೇ ನಾವು ಕೈಯಲ್ಲೇ ಮಸಾಲ ಮಾಡಿದರೆ ಅದು ಬೇರೆ ಟೈಪ್ ಆಗುತ್ತೆ. ಇದು ಸೂಪರಾಗಿ ಬರುತ್ತೆ, ಆದರೆ ಇದಕ್ಕಿಂತ ಅದು ಸೂಪರಾಗಿ ಬರುತ್ತೆ. ವಿಸಿಲ್ ಮಾಡದೆ ನಾವು ಕೈಯಲ್ಲಿ ಗ್ರೇವಿ ಮಾಡ್ತೀವಲ್ಲ, ಅದು ತುಂಬ ಸೂಪರಾಗಿ ಬರುತ್ತೆ. ಇದು ಒಳ್ಳೆಯದಾಗುತ್ತೆ. ಇದಂದರೆ ಅರ್ಜೆಂಟ್ ಇದ್ದಾಗ ನಾವು ಮಾಡಬೇಕಾಗುತ್ತೆ ಅಂತ ಈ ಥರ ಮಾಡ್ತೀವಿ ಅಷ್ಟೇ. ನಾವು ಫಸ್ಟಿಗೆ ಡಿಸೈಡ್ ಮಾಡಿ ನಾವು ಬಿರಿಯಾನಿ ಮಾಡಬೇಕಂತ ಹೇಳಿದರೆ ನಾವು ಕೈಯಲ್ಲೇ ಮಸಾಲ ಮಾಡ್ತೀವಿ. ಅಂದರೆ ಲೇಟಾದರೂ ನಮಗೆ ಎಲ್ಲ ಪ್ರಿಪೇರ್ ಆಗಿರ್ತೀವಲ್ವ ಮಾಡಬೇಕಂತ, ಅದಕ್ಕೆ. ಈಗ ನೋಡಿ, ಆ ಮಟನ್ನ ಮಸಾಲೆಗೆ ಹಾಕಿ ಒಳ್ಳೆ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡಿ ಆದಮೇಲೆ ನಾವು ಮಸಾಲ ಪೌಡರ್ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, ಕೊತ್ತಂಬರಿ ಪುಡಿ ಮತ್ತು ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿ ಮತ್ತು ಗರಂ ಮಸಾಲ, ಬಿರಿಯಾನಿ ಮಸಾಲ ಮತ್ತು ಮಟನ್ ಮಸಾಲ ತೊಗೊಂಡಿದ್ದೀನಿ. ಅದೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ನಾವು ಹಾಕ್ಕೊಂಡು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಆದಮೇಲೆ ನಾವು ಇಲ್ಲಿ ವಿಸಿಲ್ ಮಾಡಬೇಕು. ನಮಗೆ ಇಲ್ಲಿ 3ರಿಂದ 4 ವಿಸಿಲ್ ಆದರೆ ನಮಗೆ ಸಾಕಾಗುತ್ತೆ. ನಿಮಗೆ ಎಷ್ಟು ವಿಸಿಲ್ ಬೇಕಂತ ಮಾಡಿ ನೋಡಿ. ನೋಡಿ, ವಿಸಿಲ್ ಆಗಿದೆ. ನೋಡಿ, ತುಂಬ ಸೂಪರಾಗಿ ಟೇಸ್ಟಾಗಿ ಬಂದಿದೆ. ಇದು ನೀವು ಒಂದೇ ಸಲ ಮನೆಯಲ್ಲಿ ಮಾಡಿ ನೋಡಿ ಎಷ್ಟು ಸೂಪರಾಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋನ ನಿಮ್ಮ ಫ್ರೆಂಡ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಮತ್ತು ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನೂ ಇದೇ ರೀತಿ ಒಳ್ಳೊಳ್ಳೆ ಕುಕ್ಕಿಂಗ್ ವಿಡಿಯೋ ನಿಮಗೆ ಹಾಕ್ತಾ ಇರ್ತೀನಿ. ನಾನು ಕನ್ನಡ ಮಾತಾಡಿದ್ದೀನಿ, ನಾನು ಮುಸ್ಲಿಂ. ನಾನು ಕನ್ನಡ ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದರೆ ಸಾರಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.